ನಂತರದಲ್ಲಿ ಪಂಡಿತರಾಗಿರ್ತಕ್ಕಂಥ ಶ್ರೀಹರಿ ಆಚಾರ್ಯರ ಪ್ರವಚನ ಕಾರ್ಯಕ್ರಮ ಕೂಡ ಮುಂದುವರಿಯಲಿದೆ. ಈ ದಿನ ಸಾಯಂಕಾಲ ಶ್ರೀ ಪಂಡಿತರಾಗಿರ್ತಕ್ಕಂಥ ಶ್ರೀ ನರಸಿಂಹಾಚಾರ್ಯ ಗೋಟೆ ಅವರಿಂದ ತೀರ್ಥ ಪ್ರಬಂಧ ಈ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೆಲ್ಲವೂ ಜೊತೆಗೆ ಸನ್ಮಾನ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ಸತ್ಯನಾಥ ಭಜನಾ ಮಂಡಳಿಯ 15 ವರ್ಷಗಳ ಅವಿರತ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಈ ದಕ್ಷಿಣ ಭಾರತ, ಅದರಲ್ಲಿ ತಮಿಳುನಾಡಿನಲ್ಲಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಒಬ್ಬ ದಿವಂಗತರು ಶ್ರೀ ನಾಗರಾಜರಾಯರು ಅವರು ಮೂಲತಃ ವೀರಚೋಳಪುರದವರಾಗಿದ್ದು ಈ ದಿವಸ ನಮ್ಮ ಒಟ್ಟಿಗೆ ಅವರಿಲ್ಲ. ಆದರೆ ಭಜನಾ ಮಂಡಳಿ 5ನೇ ವರ್ಷದ ವಿಶೇಷ ಜ್ಞಾನವಾಹಿನಿ ಕಾರ್ಯಕ್ರಮವನ್ನು ಶ್ರೀ ಸತ್ಯನಾಥ ತೀರ್ಥರ ಮೂಲ ವೃಂದಾವನ ಸನ್ನಿಧಾನವಾಗಿರ್ತಕ್ಕಂಥ ವೀರಚೋಳಪುರದಲ್ಲಿ ಮಾಡಿದಾಗ ಅವರು ಅತ್ಯಂತ ನಮ್ಮ ಕಾರ್ಯಕ್ರಮಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದರು. ಭಜನಾ ಮಂಡಳಿ ಯಾವುದೇ ಸಂದರ್ಭದಲ್ಲಿ ತಮಿಳುನಾಡಿಗೆ ಬಂದು ಯಾವುದೇ ಕ್ಷೇತ್ರವನ್ನು ಸಂದರ್ಶಿಸಬೇಕಂದಾಗ ಅನುಕೂಲತೆಗಳನ್ನು ಅತ್ಯಂತ ನಮಗೆ ಸುವ್ಯವಸ್ಥಿತವಾಗಿ ಮಾಡಿಕೊಟ್ಟಂಥ ವ್ಯಕ್ತಿ, ಪರಮ ಸಜ್ಜನರು. ಅವರು ನಮಗೆ ತುಂಬ ದುಃಖ ಆಗ್ತಾ ಇದೆ. ಈ ದಿವಸ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ನಾವು ಸುಮಾರು 7-8 ತಿಂಗಳ ಹಿಂದೆ ನಾವು ಅವ್ರನ್ನ ಕಾರಣಕ್ಕೆ ಮಡ್ರಾಸಿಗೆ ಬಂದಿದ್ವಿ. ಬಂದಾಗ ಇಲ್ಲ ನಿಮಗೇನು ತೊಂದರೆ ಮಾಡೋದಿಲ್ಲ, ನಿಜವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಅನುಕೂಲಗಳು ಮಾಡಿಕೊಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ನೋವಿದ್ದಾಗೂ ಕೂಡ ತುಂಬಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಆ ದಿವಸ ಅವರು ಒಳ್ಳೆಯ ಒಂದು ಚಿತ್ರವನ್ನು ಕಂಡಿರ್ತಕ್ಕಂಥ ವ್ಯಕ್ತಿ. ಆದರೆ ಈ ದಿವಸ ನಮ್ಮದೇ ಇಲ್ಲ. ಆದರೆ ಆ ವ್ಯಕ್ತಿಯ ಒಂದು ಸಾಧನೆಯನ್ನು ಗುರುತಿಸಿ, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಂದು ಸಜ್ಜನಿಕೆಯನ್ನು ಗುರುತಿಸಿ ಅವರ ಶ್ರೀಮತಿಯವರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ನಾಗರಾಜರಾವ್ ಅವರಿಗೆ ಸನ್ಮಾನವನ್ನು ನಾವು ಏರ್ಪಡಿಸಿಕೊಂಡಿದ್ವಿ. ಆದರೆ ಒಂದು ಸಮಯ ಸಂದರ್ಭದ ನಿಮಿತ್ತವಾಗಿ ಅವರಿಗೆ ಬರ್ತಾ ಇಲ್ಲ. ಆದರೆ ಅವರ ಸಂಬಂಧಿಕರು, ಅವರ ಹಳೆಯಂದರ ಅಣ್ಣಂದರು ಇದೇ ಊರಲ್ಲಿದ್ದು ಅವರು ಶ್ರೀಮತಿ ಗೀತಾ ನಾಗರಾಜರಾವ್ ಅವರ ಪರವಾಗಿ ಆ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಜೊತೆಗೆ ರಾಯಚೂರಿನವರೇ ಆಗಿರ್ತಕ್ಕಂಥ ಶ್ರೀ ಸೇತು ಮಾಧವ್ ಕನಕವೀಡ್ ಅವರು ಕೂಡ ಕರ್ನಾಟಕ ರಾಜ್ಯದ ಈ ಕ್ರಿಕೆಟ್ ಮಂಡಳಿಯ ಸಂಚಾಲಕರಾಗಿ ನಿಯುಕ್ತಗೊಂಡಿರ್ತಾರೆ. ಅವರು ಕೂಡ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಶ್ರೀಪಾದಗಳಿಂದ ನಡೀತಾ ಇದೆ. ಅದು ಇನ್ನೊಬ್ಬರು ಪ್ರೊಫೆಸರ್ ಸಿದ್ದು ಯಾಪನ್ ಪರ್ವೆ ಅಂತಕ್ಕಂಥವರು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀರಾಮು ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಅವರು ಕೂಡ ಈ ದಿವಸ ನಮ್ಮ ಸಾಯಂಕಾಲ ನಡೀತಕ್ಕಂಥ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಸಾಯಂಕಾಲದವರೆಗೆ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀಪಾದಂಗಳವರ ಹೆಚ್ಚುವರಿ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಸೋಮೇಂದ್ರಾಚಾರ್ಯರು ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗಾಗಲೇ ದೂರವಾಣಿ ಮುಖಾಂತರ ಆಚಾರ್ಯರನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಸ್ವಲ್ಪ ಬಂದಿದ್ದ ಕಾರಣ ಹಾಗೂ ಇತರೆ ತಮ್ಮ ಕಾರ್ಯಾಲಯದ ಒತ್ತಡಗಳಿರೋದ್ರಿಂದ ಆಚಾರ್ಯರು ಭರವಸೆ ಕೊಟ್ಟಿದ್ದಾರೆ. ಸಾಯಂಕಾಲದಲ್ಲಿ ಇಲ್ಲಿವರೆಗೆ ನಾನು ಇಲ್ಲಿ ಸೇರ್ತೇನೆ ಅಂತೇಳಿ ಅವರು ಸೇರಿದ ಪಕ್ಷದಲ್ಲಿ ಈ ಕಾರ್ಯಕ್ರಮ 26ರವರೆಗೆ ನಡೆಯಲಿದ್ದು ಯಾವುದೇ ಒಂದು ದಿವಸದಲ್ಲಿ ಬಂದು ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ ಕೂಡ ಅವರು ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ. ಅವರು ಈ ದಿವಸದಲ್ಲಿ ಬರಲಿ ನಾವೆಲ್ಲ ಅಪೇಕ್ಷೆ ಪಡೋಣ ಅಂತೇಳಿ ಸಾಯಂಕಾಲದ ಕಾರ್ಯಕ್ರಮಗಳ ವಿವರವನ್ನು ತಮ್ಮ ಗಮನಕ್ಕೆ ತಂದಿದ್ದೇವೆ. ಭಜನಾ ಮಂಡಳಿಯ ಸದಸ್ಯರು, ಭಜನಾ ಮಂಡಳಿಯ ಒಟ್ಟಿಗೆ ಬಂದಿರತಕ್ಕಂಥ ಯಾತ್ರಾರ್ಥಿಗಳು ಯಾವುದೇ ನಿಮಿತ್ತವಾಗಿ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ದರ್ಶನ